ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು BHEL ಲೇಔಟ್, ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ನಲ್ಲಿರೋ BHEL ಲೇಔಟ್ನಲ್ಲಿದ್ದೀವಿ. ಇಲ್ಲಿ ಕಟ್ಟಿರುವಂಥ ಒಂದು 30/40 ವೆಸ್ಟ್ ಫೇಸಿಂಗ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದ್ದೀವಿ. ಬಿಲ್ಡಿಂಗ್ ಹೇಗಿದೆ ಅಂತ ನೋಡ್ಕೊಳ್ಳಿ, ಈಗ ಎಲಿವೇಶನ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ 1 BHK ಹೌಸ್ ಹಾಗೆ ಪಾರ್ಕಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ 3 BHK, ಸೆಕೆಂಡ್ನಲ್ಲಿ 1 BHK ಹಾಗೆ ಒಂದು 2 BHK, ಥರ್ಡ್ನಲ್ಲಿ ಒಂದು 1 BHK ಬರುವಂಥದ್ದು. ಟೋಟಲ್ ನಿಮಗೆ 5 ಮನೆಗಳು ಬರುವಂಥದ್ದು, ರೆಂಟಲ್ ಇನ್ಕಮ್ ಮನೆಗಳು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಬಂದು MS ಗೇಟಿಂದ ಕವರ್ ಮಾಡಿದ್ದಾರೆ. CNC ಕಟಿಂಗ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಪಾರ್ಕಿಂಗಲ್ಲಿ ಬಂದು 15/15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 4 ವೀಲರ್ ಹಾಗೆ 2 ಕಾರ್ ಹಾಗೆ 5ರಿಂದ 6 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಬಿಲ್ಡಿಂಗ್ನ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಎಲ್ಲ ಮನೆಯ ಸಿಲಿಂಡರ್ಸ್ ಇಡೋದಕ್ಕೆ ಪಾರ್ಕಿಂಗಲ್ಲೇ ಒಂದು ಸ್ಪೇಸ್ ಮಾಡಿದ್ದಾರೆ, ಹಾಗೆ ಅದನ್ನು ಗ್ರಿಲ್ಲಿಂದ ಕವರ್ ಕೂಡ ಮಾಡಿರುವಂಥದ್ದು. ಪಾರ್ಕಿಂಗ್ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು, ಕ್ಲಾಡಿಂಗ್. ಎಲ್ಲ ಮನೆಗೆ ಎಲೆಕ್ಟ್ರಿಕ್ ಮೀಟರ್ಸ್ ಕೂಡ ತಗೊಂಡಾಗಿದೆ, ನೋಡ್ಬೋದು. ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ಕೂಡ ಆಗಿದೆ. ಹಾಗೆ ನಿಮಗೆ ಈ ಬಿಲ್ಡಿಂಗ್ನಲ್ಲಿ 15,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಒಂದು ಸಂಪ್ ಸಿಗುತ್ತೆ. ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ, ನೋಡ್ಬೋದು. ಕಾವೇರಿ ವಾಟರ್ ಮೀಟರ್ ಕೂಡ ಆಗಲೇ ತಗೊಂಡಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು 1 BHK ಹೌಸ್ ಬರುವಂಥದ್ದು. ಸೇಮ್ ಪಾರ್ಕಿಂಗಲ್ಲಿ ಮಾಡಿರುವಂಥ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ನೇ ನಿಮಗೆ ಫುಲ್ ಕಂಟಿನ್ಯೂ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಮನೆ ಎಂಟ್ರೆನ್ಸ್ ವಾಲ್ ಕೂಡ. ಮೇನ್ ಡೋರ್ನಲ್ಲಿ ಟೀಕುಡ್ ಯೂಸ್ ಮಾಡಿರುವಂಥದ್ದು, ವಾಸ್ಕಲ್ಲಾತ್ತೆ ಡೋರ್ನಲ್ಲಿ ಟೀಕುಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೀವು ಇಲ್ಲಿಗೆ ಎಂಟ್ರಿ ಆದರೆ ನಿಮಗೆ ಗ್ರೌಂಡ್ ಫ್ಲೋರ್ನ ಮನೆಯ 1 BHK ಫಸ್ಟ್ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ನಲ್ಲಿ ಒಂದು ಸ್ಲೈಡಿಂಗ್ UPVC ವಿಂಡೋ ಇರುವಂಥದ್ದು ಇಲ್ಲಿ ಲಿವಿಂಗಲ್ಲಿ. ಹಾಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ, ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಎಂಟ್ರೆನ್ಸ್ ಮೈನ್ ಡೋರ್ ಆಪೋಸಿಟಲ್ಲಿ ಕೂಡ ನಿಮಗೆ ನೋಡೋದಾದರೆ ಸೀಲಿಂಗಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ TV ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ವಾಲ್ ಬಂದು ಮಾರ್ಬಲ್ ಫಿನಿಶ್ ವೆಟ್ರಿಫೈಡ್ ಟೈಲಿಂಗ್ ಹಾಗೆ ಗೋಲ್ಡನ್ ಬೀಡಿಂಗ್ ಮಾಡಿರುವಂಥದ್ದು. ಡಬಲ್ ಸ್ಟೆಪ್ ಮಾಡಿದ್ದಾರೆ, ಸ್ಲ್ಯಾಬ್ ಮಾಡಿರುವಂಥದ್ದು. ಇಲ್ಲಿ ಕೆಳಗಡೆ ಪೂಜಾ ಸಾಮಾನು ಇಡೋದಕ್ಕೆ ಒಂದು ಡ್ರಾಯರ್ಸ್ ಮಾಡಿದ್ದಾರೆ 2. ನೋಡ್ಬೋದು, ತುಂಬ ದೊಡ್ಡದಾಗಿದೆ ಪೂಜಾ ರೂಮ್. ಇದು ಆಲ್ಮೋಸ್ಟ್ 6 ಫೀಟ್ ಮೇಲೆ ಇದೆ. ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಪೂಜಾ ರೂಮ್ ಡೋರ್ ಬಗ್ಗೆ ಹೇಳೋದಾದರೆ ನಿಮಗೆ ಟೀಕುಡ್ಡಿಂದ ಮಾಡಿರುವಂಥ ವಾಸ್ಕಲ್ ಮತ್ತು ಡೋರ್ ಸಿಗುತ್ತೆ. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಇಚಿಂಗ್ ಗ್ಲಾಸಸ್ ಯೂಸ್ ಮಾಡಿರೋದು. ಕಿಚನ್ ಏರಿಯಾನು ಅಷ್ಟೇ, ನಿಮಗೆ ಕಿಚನ್ ಏರಿಯಾನು ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ SS ಡ್ರಾಯರ್ಸ್ ಮಾಡಿರುವಂಥದ್ದು. ಹಾಗೆ ಗ್ರಾನೈಟ್ನ ಸಿಂಕ್ ಯೂಸ್ ಮಾಡಿದ್ದಾರೆ, 2 ಫೀಟ್ ಸಿಂಕ್. ಹಾಗೆ 30 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಫುಲ್ ಸೀಲಿಂಗ್ವರೆಗೂ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ. ಹಾಗೆ ನಿಮಗೆ ಒಂದು 3 ಶಟರ್ ಹಾಗೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಸಾಲ್ವುಡ್ಡಿಂದ ಮಾಡಿರುವಂಥ ವಿಂಡೋಸ್ ಸಿಗುವಂಥದ್ದು. ಹಾಗೆ ಲಾಫ್ಟ್ಸ್ ಕೂಡ ಮಾಡಿರುವಂಥದ್ದು. ಇಲ್ಲಿ ದೊಡ್ಡ ದೊಡ್ಡ ಸಾಮಾನು ಇಡೋದಕ್ಕೆ ಸ್ಟೋರೇಜಸ್ಗೋಸ್ಕರ ಲಾಫ್ಟ್ಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟಲ್ಲಿ ಒಂದು 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಹಾಗೆ ಕಿಚನ್ ಪಕ್ಕದಲ್ಲಿ ನಿಮಗೆ ಒಂದು ವಾಷಿಂಗ್ ಏರಿಯಾ ಸಿಗುತ್ತೆ, ಒಂದು ಹ್ಯಾಂಡ್ ವಾಶ್ ಇಟ್ಟಿರುವಂಥದ್ದು ಇಲ್ಲಿ. ಅದರ ಪಕ್ಕದಲ್ಲಿ ನಿಮಗೆ ರೂಮ್ಗೆ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗುವಂಥದ್ದು. ರೂಮ್ ವಾಸ್ಕಲ್ ಬಂದು ಸಾಲ್ವುಡ್ಡಿಂದ ಮಾಡಿರುವಂಥದ್ದು. ಡೋರ್ ಬಂದು ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ ರೂಮ್ನಲ್ಲಿ. ಹಾಗೆ ಈ ರೂಮ್ನಲ್ಲಿ ಬಂದು ನಿಮಗೆ ಒಂದು 3 ಶಟರ್ನ ವಿಂಡೋ ಸಿಗುತ್ತೆ, ಸಾಲ್ವುಡ್ಡಿಂದ ಮಾಡಿರೋದ ವಿಂಡೋ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲ್ಗಡೆ ಲಾಫ್ಟ್ಸ್ ಮಾಡಿರುವಂಥದ್ದು. ಕಾರ್ನರಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು ಇಲ್ಲಿ ನೋಡ್ಬೋದು ನೀವು.
ಎಲ್ಲ 10 ಫೀಟ್ ಟೈಲಿಂಗ್ ಮಾಡಿರೋಂಥದ್ದು, 2x4 25 ಟೈಲಿಂಗ್ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಆಗಲೇ ಎಲ್ಲ ಆಗಿದೆ. ಬಾತ್ರೂಮ್ ಡೋರ್ಸ್ ಬಂದು WPC ವಾಟರ್ ಪ್ರೂಫ್ ಡೋರ್ಸ್ ಯೂಸ್ ಮಾಡಿರೋಂಥದ್ದು ಬಾತ್ರೂಮ್ಸಲ್ಲಿ. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಈ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಇಂಡಿಯನ್ ಯೂಸ್ ಮಾಡಿರುವಂಥದ್ದು, ಇಂಡಿಯನ್ ಕಮೋಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದು ಮತ್ತೆ ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಲ್ಲಿ 3 BHK ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಹಾಗೆ MS ಇಂದ ಮಾಡಿರುವಂಥ ರೈಲಿಂಗ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಸೇಮ್ ಕೆಳಗೆ ನೋಡಿದಾಗೇ ಸೇಮ್ ಟೈಲಿಂಗ್ ಯೂಸ್ ಮಾಡಿರುವಂಥದ್ದು. ಫುಲ್ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಟೈಲಿಂಗ್ ಮಾಡಿದ್ದಾರೆ. ಫ್ರಂಟ್ ವಾಲ್ ಕೂಡ ಅದೇ ಕಂಟಿನ್ಯೂ ಮಾಡಿರುವಂಥದ್ದು. ಹಾಗೆ ಗ್ರಾನೈಟಿಂದ ಬೀಡಿಂಗ್ ಮಾಡಿರುವಂಥದ್ದು ವಿಂಡೋಸ್ ಮತ್ತು ಮೇನ್ ಡೋರ್ಗೆ ಗ್ರಾನೈಟಿಂದ ಬೀಡಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಬಂದು ಟೀಕ್ವುಡ್ಡಿಂದ ಮಾಡಿರುವಂಥದ್ದು. 2 ಸಿಂಗಲ್ ಶಟರ್ ವಿಂಡೋ ಹಾಗೆ ದೊಡ್ಡದಾದಂಥ ಮೇನ್ ಡೋರ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಅಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಹಾಗೆ ಮೇನ್ ಡೋರ್ ಪಕ್ಕದಲ್ಲಿ ಕೂಡ ಒಂದು 3 ಶಟರ್ ವಿಂಡೋ ಸಿಗುವಂಥದ್ದು. ಇಲ್ಲ ರಾಯಲ್ ಪ್ಲೇ ಪೇಂಟ್ ಕೂಡ ಮಾಡಿರುವಂಥದ್ದು. ಇಲ್ಲಿ ವಾಲ್ಸಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು, ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ. ಹಾಗೆ ದೊಡ್ಡದಾದಂಥ ಒಂದು TV ಕ್ಯಾಬಿನೆಟ್ ಬರುತ್ತೆ. TV ಕ್ಯಾಬಿನೆಟ್ಸಲ್ಲಿ ನಿಮಗೆ ಪ್ಲೈವುಡ್ ಹಾಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಶೋ ಪೀಸಸ್ ಇಡೋದಕ್ಕೆ ಕೂಡ ಸ್ಪೇಸ್ ಮಾಡಿದ್ದಾರೆ. ಈ TV ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಇಂಡಿಯನ್ ಯೂಸ್ ಮಾಡಿರುವಂಥದ್ದು. ಹಾಗೆ ಹ್ಯಾಂಡ್ ವಾಶ್ ಕೂಡ ಇಲ್ಲೇ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆ ನಾವು ತಿರುಗಿದ್ರೆ ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಡೋರ್ ಬಂದು ಟೀಕ್ವುಡ್ಡಿಂದ ಮಾಡಿರುವಂಥದ್ದು. ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಹಾಗೆ ನಿಮಗೆ ಡಬಲ್ ಸ್ಟೆಪ್ನ ಒಂದು ಸ್ಲ್ಯಾಬ್ಸ್ ಮಾಡಿರೋದಂಥದ್ದು. ಕೆಳಗಡೆ ನಿಮಗೆ ಪೂಜಾ ಐಟಮ್ಸ್ ಇಡೋದಕ್ಕೆ ಡ್ರಾಯರ್ಸ್ ಮಾಡಿದ್ದಾರೆ. 2 ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲಲ್ಲಿ ಟೈಲ್ ಯೂಸ್ ಮಾಡಿದ್ದಾರೆ, ಮಾರ್ಬಲ್ ಫಿನಿಶ್ ಟೈಲ್. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫುಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ಬಲಕ್ಕೆ ನಿಮಗೆ ಓಪನ್ ಕಿಚನ್ ಸಿಗುತ್ತೆ. ಕಿಚನ್ ಏರಿಯಾನಲ್ಲಿ ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ 6 SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೂಡ ಇದೆ. ಸ್ಲ್ಯಾಬಲ್ಲಿ ನೋಡೋದಾದ್ರೆ ನೀವು ಗ್ರಾನೈಟಿಂದ ಮಾಡಿರುವಂಥ 2.5 ಫೀಟ್ ಸಿಂಕ್ ಸಿಗುತ್ತೆ. ಹಾಗೆ 30 mm ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್ನಲ್ಲಿ. ಪೂರ್ತಿ ಕಿಚನ್ ವಾಲ್ನ ನಿಮಗೆ ಫುಲ್ ಟೈಲಿಂಗ್ ಮಾಡಿರುವಂಥದ್ದು. ಫುಲ್ 10 ಫೀಟ್ ಪೂರ್ತಿ ಟೈಲಿಂಗ್ ಮಾಡಿದರೆ ಎಲ್ಲೂ ಸ್ಪೇಸ್ ಕೊಟ್ಟಿಲ್ಲ, ಪೇಂಟಿಂಗ್ ಮಾಡಿಲ್ಲ ಇಲ್ಲಿ. ಹಾಗೆ ಇಲ್ಲಿ ನಿಮಗೆ ಒಂದು 3 ಶಟರ್ ಹಾಗೆ ಒಂದು 2 ಶಟರ್ನ ಸಾಲ್ವುಡ್ಡಿಂದ ಮಾಡಿರೋಂಥ ವಿಂಡೋಸ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಲಾಫ್ಟ್ಸ್ ಕೆಳಗಡೆ ನಿಮಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಹಾಗೆ ಪೂಜಾ ರೂಮ್ನ ಎಡಗಡೆ ನಿಮಗೆ ಒಂದು ರೂಮ್ ಸಿಗುತ್ತೆ, ನೋಡ್ಬೋದು. ಈ ರೂಮ್ನಲ್ಲಿ ನಿಮಗೆ ಒಂದು ಸ್ಲೈಡಿಂಗ್ ವಿಂಡೋ ಹಾಗೆ ಒಂದು 3 ಶಟರ್ನ ವಿಂಡೋ ಸಿಗುವಂಥದ್ದು, ಸಾಲ್ವುಡ್ಡಿಂದ ಮಾಡಿರುವಂಥ ವಿಂಡೋ. ಒಂದು 2 ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ, ಕಿಡ್ಸ್ ರೂಮ್ ಅಂತ ಹೇಳ್ಬೋದು ನಿಮಗೆ. ಪೂರ್ತಿ ಬಿಲ್ಡಿಂಗ್ನಲ್ಲಿ ಫ್ಲೋರಿಂಗಲ್ಲಿ ಬಂದು ಒಂದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮ್ಗೆ ಇಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು. ಬಾಲ್ಕನಿ ಡೋರ್ ಮತ್ತು ವಾಸ್ಕಲ್ ಬಂದು ಡೋರ್ ಬಂದು ಬೋರ್ಡಿಂದ CNC ಕಟಿಂಗ್ ಡಿಸೈನ್ ಮಾಡಿರುವಂಥ ಡೋರ್ ಇದು, ನೋಡ್ಬೋದು. ವಾಸ್ಕಲ್ ಬಂದು ಸಾಲ್ವುಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ಯಾಸೇಜ್ ಪೂರ್ತಿ ಕವರ್ ಮಾಡಿರುವಂಥದ್ದು ಬಾಲ್ಕನಿಯಲ್ಲಿ. ಈ ರೂಮಿಂದ ಮತ್ತೆ ನಾವು ಹೊರಗೆ ಬಂದರೆ ನಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಹಾಗೆ ಎಲ್ಲ ರೂಮ್ಸ್ ವಾಸ್ಕಲ್ನಲ್ಲೂ ಸಾಲ್ವುಡ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ಬಂದು ರೆಡಿಮೇಡ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಈ ರೂಮ್ ಒಳಗೆ ನಿಮಗೆ ಒಂದು 3 ಶಟರ್ನ ವಿಂಡೋ ಸಿಗುತ್ತೆ ವಾಟರ್ ಪಕ್ಕದಲ್ಲಿ.
ಹಾಗೆ ಈ ಕಡೆ ಕೂಡ ನಿಮಗೆ ಒಂದು 3 ಶೀಟರ್ ವಿಂಡೋ ಸಿಗುವಂಥದ್ದು. ವಾರ್ಡ್ರೋಬ್ ಬಗ್ಗೆ ಹೇಳೋದಾದ್ರೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ, ಮೇಲೆ ಲಾಫ್ಟ್ ಮಾಡಿದ್ದಾರೆ ಸ್ಟೋರೇಜ್ ಸಿಗುತ್ತೆ. ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಬಾಲ್ಕನಿ ಕೂಡ ಸಿಗುತ್ತೆ ನಿಮಗೆ. ಈ ರೂಮ್ನಲ್ಲೂ ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳಲ್ಲಿ ಬಾಲ್ಕನಿ ಸಿಗುವಂಥದ್ದು ನೋಡ್ಬೋದು ನೀವು. ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾಲ್ಕನಿಯಲ್ಲಿ. ಹಾಗೆ ರೈಲಿಂಗ್ ಬಂದು SS ಮತ್ತೆ ಟಫ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ ಅಲ್ಲಿ. ಈ ಕಾರ್ನರ್ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಬಂದು ವೆಸ್ಟರ್ನ್ ಯೂಸ್ ಮಾಡಿರುವಂಥದ್ದು ಅಟ್ಯಾಚ್ ಅಲ್ಲಿ. ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಮತ್ತೆ ಇದ್ರ ಪಕ್ಕದಲ್ಲೇ ಮತ್ತೊಂದು ರೂಮ್ ಸಿಗುತ್ತೆ. ಟೋಟಲ್ 3 BHK ಹೌಸ್ ಸಿಗುವಂಥದ್ದು ಇಲ್ಲಿ ಈ ಫ್ಲೋರ್ನಲ್ಲಿ. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ವೆಂಟಿಲೇಟರ್ ಕೊಟ್ಟಿರುವಂಥದ್ದು, ಒಂದು ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಲಾಫ್ಟ್ಸ್ ಬರುತ್ತೆ ಸ್ಟೋರೇಜಸ್ಗೆ. POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇರುವಂಥದ್ದು. ಹಾಗೆ ಈ ರೂಮ್ನಲ್ಲೂ ಬಾಲ್ಕನಿ ಸಿಗುತ್ತೆ. ಇಲ್ಲೂ ಕೂಡ ಫುಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. SS ರೈಲಿಂಗ್ಸ್ ಮತ್ತು ಟಫ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸಲ್ಲಿ ನೋಡ್ಬೋದು. ಈ ಮನೆಯ 3 ರೂಮ್ಗಳಲ್ಲೂ ಬಾಲ್ಕನಿ ಸಿಗುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ಕೇಸಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ನಮಗೆ ಒಂದು 2 BHK ಹಾಗೆ ಒಂದು 1 BHK ಹೌಸ್ ಮಾಡಿರುವಂಥದ್ದು. ಮೊದಲು ನಿಮಗೆ 1 BHK ಹೌಸ್ ಸಿಗುತ್ತೆ. ಆಗಲೇ ಹೇಳಿದಾಗೆ ಪೂರ್ತಿ ಸ್ಟೇರ್ಕೇಸ್ ವಾಲ್ ಹಾಗೆ ಎಲ್ಲ ಎಂಟ್ರೆನ್ಸ್ ವಾಲ್ಗಳಲ್ಲೂ ಫುಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಟೀಕುಡಿಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಹಾಗೆ ಒಂದು ಸ್ಲೈಡಿಂಗ್ನ ವಿಂಡೋ ಕೊಟ್ಟಿದ್ದಾರೆ. POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಫುಲ್ ಟೈಲಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲಿಂಗ್. ಹಾಗೆ ಟೀಕುಡ್ ವಾಸ್ಕಲ್ ಹಾಗೆ ಡೋರ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಕಿಚನ್ ಯೂನಿಟ್ ಸಿಗುತ್ತೆ. ಓಪನ್ ಕಿಚನ್ ಸಿಗುವಂಥದ್ದು ಇಲ್ಲಿ. ಕಿಚನ್ನಲ್ಲಿ ಒಂದು 3 ಡ್ರಾಯರ್ಸ್ನ SS ಬ್ಯಾಸ್ಕೆಟ್ ಸಿಗುವಂಥದ್ದು. 2 ಫೀಟ್ನ ಒಂದು ಗ್ರಾನೈಟ್ ಸಿಂಕ್ ಸಿಗುತ್ತೆ. 30 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಹಾಗೆ ಟೈಲಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲಿಂಗ್. ಟಾಪ್ ಕ್ಯಾಬಿನೆಟ್ ಅಲ್ಲಿ ಕೂಡ ನಿಮಗೆ ಒಂದು 4 ಡೋರ್ನ ಸ್ಟೋರೇಜ್ ಸ್ಪೇಸ್ ಮಾಡಿರುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಈ ಕಿಚನ್ ಪಕ್ಕದಲ್ಲೇ ನಿಮಗೆ ಲಿವಿಂಗ್ ಇಂದಾನೆ ರೂಮ್ ಕೂಡ ಎಂಟ್ರೆನ್ಸ್ ಸಿಗುವಂಥದ್ದು, ಡೋರ್ ಸಿಗುವಂಥದ್ದು. ಇಲ್ಲಿ ಎಲ್ಲ ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು ರೂಮಲ್ಲಿ. ರೂಮ್ ಒಳಗೆ ನಿಮಗೆ ಒಂದು 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿದ್ದಾರೆ. ಮೇಲೆ ಲಾಫ್ಟ್ಸ್ ಮಾಡಿರೋಂಥ ಸ್ಟೋರೇಜಸ್ಗೆ ಒಂದು 3 ಶೀಟರ್ನ ಸಾಲಿಡಿಂದ ಮಾಡಿರುವಂಥ ವಿಂಡೋ ಸಿಗುತ್ತೆ ಈ ರೂಮ್ನಲ್ಲಿ. ಹಾಗೆ ಇದ್ರ ಪಕ್ಕದಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಎಲ್ಲ ವಾಶ್ರೂಮ್ಸಲ್ಲೂ ನಿಮಗೆ ಅದೇ ಫಿಟ್ಟಿಂಗ್ಸ್ ಆಗಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದು ಮತ್ತೆ ಬಲಕ್ಕೆ ತಿರುಗಿದ್ರೆ ನಮಗೆ 2 BHK ಹೌಸ್ ಸಿಗುವಂಥದ್ದು. ಇಲ್ಲಿ ಈ ಮನೆಯ ಮೇನ್ ಡೋರ್ ಕೂಡ ಟೀಕುಡ್ಡಿಂದಾನೇ ಮಾಡಿರುವಂಥದ್ದು. ಇಲ್ಲೂ ಒಳಗೆ ಎಂಟ್ರಿ ನಮ್ಗೆ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಈಗ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಮೇನ್ ಡೋರ್ ವಾಲ್ನಲ್ಲಿ 3 ಶೀಟರ್ನ ಸಾಲಿಡಿಂದ ಮಾಡಿರೋಂಥ ವಿಂಡೋ ಸಿಗುತ್ತೆ. ಕಾರ್ನರಲ್ಲಿ ಒಂದು ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ ಒಂದು 3 ಶೀಟರ್ನ ಸಾಲಿಡ್ ವಿಂಡೋ ಸಿಗುತ್ತೆ, ಲಾಫ್ಟ್ಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಒಂದು 3 ಡೋರ್ನ ಓಪನ್ ಟೈಪ್ನ ವಾರ್ಡ್ರೋಬ್ ಮಾಡಿದ್ದಾರೆ.
ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ಇಲ್ಲಿ ಹೊರಗೆ ಬಂದರೆ ಮತ್ತೆ ನಮಗೆ ಬಲಕ್ಕೆ ತಿರುಗಿದ್ರೆ ರೂಮ್ ಡೋರ್ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಸಿಗುತ್ತೆ. ನೋಡ್ಬೋದು, ಇಂಡಿಯನ್ ಯೂಸ್ ಮಾಡಿದ್ದಾರೆ ಇಲ್ಲಿ ಕಾಮನ್ ವಾಶ್ರೂಮಲ್ಲಿ. ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ನಿಮಗೆ ಒಳಗೆ ಎಂಟ್ರಿ ಆದರೆ ಇಲ್ಲಿ ಪೂಜಾ ರೂಮ್ ಸಿಗುತ್ತೆ. ಮೊದಲು ಪೂಜಾ ರೂಮ್ ಡೋರ್ ಬಂದು ಟೀ ಕುಡಿಂದ ಮಾಡಿರುವಂಥದ್ದು. ಎಲ್ಲ ಪೂಜಾ ರೂಮ್ನಲ್ಲೂ ಸೇಮ್ ಪ್ಯಾಟರ್ನಲ್ಲೇ ಮಾಡಿದ್ದಾರೆ, ಫಾಲ್ ಸೀಲಿಂಗ್, ಡೈನಿಂಗ್ ಎಲ್ಲ. ಈ ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಕಾರ್ನರಲ್ಲಿ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಬಿಟ್ಟು ಬಾಟಮ್ ಕ್ಯಾಬಿನೆಟ್ಸ್ ಮಾಡಿರುವಂಥದ್ದು. ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ಸ್ ಹಾಗೆ ಸ್ಟೋರೇಜ್ ಸ್ಪೇಸಸ್ ಸಿಗುತ್ತೆ. ಒಂದು 2 ಫೀಟ್ನ ಗ್ರಾನೈಟ್ ಸಿಂಕ್ ಸಿಗುವಂಥದ್ದು, ಹಾಗೆ 30 mm ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್. 3 ಡೋರ್ ಹಾಗೆ ಒಂದು 2 ಡೋರ್ನ ಸಾಲಿಡ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಮಾಡಿ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಪೂಜಾ ರೂಮ್ನ ಆ ಕಡೆ ಬಂದು ನಿಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ ಒಂದು ಸ್ಲೈಡಿಂಗ್ ವಿಂಡೋ ಹಾಗೆ ಒಂದು 3 ಶಟರ್ ವಿಂಡೋ ಸಿಗುತ್ತೆ. 2 ಡೋರ್ನ ಒಂದು ಓಪನ್ ಟೈಪ್ ವಾರ್ಡ್ರೋಬ್ ಮಾಡಿರುವಂಥದ್ದು, ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಇಲ್ಲಿ. ಇಲ್ಲಿಂದ ಮತ್ತೆ ನಾವು ಹೊರಗೆ ಹೋಗಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ನಿಮಗೆ ಒಂದು 1 BHK ಹೌಸ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು, ವಾಲ್ ಪೂರ್ತಿ ಟೀಕ್ವುಡ್ ಡೋರ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಸೇಮ್ ನಾವು ಕೆಳಗೆ ನೋಡಿದಾಗೆ 1 BHK ಸೇಮ್ ಪ್ಲ್ಯಾನಲ್ಲೇ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಸಿಗುತ್ತೆ, ಸ್ಲೈಡಿಂಗ್ ವಿಂಡೋ ಸಿಗುವಂಥದ್ದು, POP ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ ಲಿವಿಂಗಲ್ಲಿ. ಹಾಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ನಿಮಗೆ ರೂಮ್ ಸಿಗುವಂಥದ್ದು. ಈ ಕಡೆ ಬಂದರೆ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಹಾಗೆ ಓಪನ್ ಟೈಪ್ ಕಿಚನ್ ಸಿಗುವಂಥದ್ದು. ಸೇಮ್ 3 SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. 2.5 ಫೀಟ್ನ ಸಿಂಕ್ ಯೂಸ್ ಮಾಡಿರುವಂಥದ್ದು, ಗ್ರಾನೈಟ್ ಸಿಂಕ್, 30 mm ಸ್ಲ್ಯಾಬ್, ಹಾಗೆ 2 ಡೋರ್ನ ಒಂದು ವಿಂಡೋ ಸಿಗುತ್ತೆ, 2 ಶಟರ್ನ. ಟಾಪ್ ಕ್ಯಾಬಿನೆಟ್ ಸಿಗುವಂಥದ್ದು, ಅದರ ಮೇಲೆ ನಿಮಗೆ ಲಾಫ್ಟ್ಸ್ ಮಾಡಿರುವಂಥದ್ದು. ರೂಮಲ್ಲಿ ನೋಡೋದಾದ್ರೆ ನಿಮಗೆ 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಕಾರ್ನರ್ಗೆ ಡ್ರೆಸ್ಸಿಂಗ್ ಮಿರರ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್ಸ್ ಮಾಡಿರುವಂಥದ್ದು, ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಒಂದು 3 ಶಟರ್ನ ವಿಂಡೋ ಮಾಡಿರುವಂಥದ್ದು. ಇಲ್ಲಿ ಮತ್ತೆ ನಾವು ಹೊರಗೆ ಬಂದು ಬಲಕ್ಕೆ ತಿರುಗಿದ್ರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಹಾಗೆ ಒಣಗಾಕೋದಕ್ಕೆ ಎಲ್ಲದಕ್ಕೂ ಮಾಡಿರುವಂಥದ್ದು. ಇಲ್ಲಿ ಕಲ್ಲು ಹಾಕಿದ್ದಾರೆ ಬಟ್ಟೆ ಒಗೆಯೋದಕ್ಕೆ. ಹಾಗೆ ಮತ್ತೆ ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ನೋಡ್ಬೋದು ನೀವು, ಇಲ್ಲಿ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಸೋಲಾರ್ ಕೂಡ ಇನ್ಸ್ಟಾಲ್ ಆಗಿದೆ. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಇದು ಏಕಾತ BHEL ಲೇಔಟ್ ಏಕಾತ ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ಓನರ್ ಬಂದು ಈ ಬಿಲ್ಡಿಂಗ್ಗೆ 2,60 lakhs ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.